4 ರಾಜ್ಯಗಳಲ್ಲಿ ಮುನ್ನಡೆಯಲ್ಲಿ ಇರುವಂತ ಕಾರಣಕ್ಕೋಸ್ಕರ ವಿಜಯ್ ಸರ್ ನೋಡ್ತಾ ಇದ್ದೀರಾ ಸಾಕಷ್ಟು ವ್ಯತ್ಯಾಸಗಳು ಆಗದೇ ಇದ್ದರೂ ಕೂಡ ಆಪ್ನ ನಿರೀಕ್ಷೆಯಂತೆ ಪಂಜಾಬಲ್ಲಿ ಬರ್ತಾ ಇದ್ದೀರಾ. ಉಳಿದ ರಾಜ್ಯಗಳಲ್ಲಿ ಯಾಕಷ್ಟೊಂದು ಪ್ರಭಾವ ಬೀರ್ಲಿಕ್ಕೆ ಆಗ್ಲಿಲ್ಲ ಆಪ್ ಅಂತ? ಪಂಜಾಬಲ್ಲಿ ನಾವು ಈಗ ಆಲ್ರೆಡಿ ಭಗವಂತ್ ಮಾನ್ ಅವರು ಸೆಕೆಂಡ್ ಟೈಮ್ MP ಆಗಿದ್ರು. ನಾವು 2014 4 MP ಇದ್ರು, 2019 ಅವರೊಬ್ಬರೇ MP ಆಗಿ ಗೆದ್ದು ಬಂದಿದ್ರು. ನಾವು ಅವರನ್ನೇ CM ಫೇಸ್ ಮಾಡಿಕೊಂಡು ಅಲ್ಲಿ ಇಲೆಕ್ಷನನ್ನು ನಿಂತ್ಕೊಂಡ್ವಿ. ಮತ್ತು ಕೇಜ್ರಿವಾಲ್ರವರ ಒಂದು ಆಡಳಿತದ ಮಾದರಿ ಹಾಗೆ ಭ್ರಷ್ಟಾಚಾರದ ಆಡಳಿತ ಬೇಕು ಅಂತ ಅಲ್ಲಿ ಜನರೇ ಬೇಕು ಅಂತಲೇ ಆರಿಸ್ಕೊಂಡಿದ್ದಾರೆ ನಮ್ಮನ್ನು. ಹಾಗೂ ಇಷ್ಟು ವರ್ಷಗಳ ಕಾಲ ಅಲ್ಲಿ ಕಾಂಗ್ರೆಸ್ ಬಿಟ್ಟರೆ ಶಿರೋಮಣಿ ಅಕಾಲಿದಳ ಜೊತೆಗೆ BJP ಅಲೈನ್ಸ್ ಮಾಡಿಕೊಂಡು ರಾಜ್ಯವನ್ನು ಆಳಿದ್ರು. ಅವರು ಯಾವ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ ಆ ರಾಜ್ಯವನ್ನು ಅಂತಂದರೆ, ಅವರೆಲ್ಲ ತುಂಬ ಶ್ರೀಮಂತರಾಗ್ಬಿಟ್ರು. ಎಲ್ಲ ಲೂಟಿ ಮಾಡ್ಕೊಂಡು ಅವರೆಲ್ಲ ಶ್ರೀಮಂತರಾಗ್ಬಿಟ್ರು. ಅವರು ಡೆಲ್ಲಿನಲ್ಲಿ ಬಂಗ್ಲೆಗಳಿದ್ದಾವೆ, ಅಮೃತ್ಸರಲ್ಲಿದ್ದಾವೆ, ಫಾರಿನಲ್ಲಿದ್ದಾವೆ, ಎಕ್ಸ್ಪೆನ್ಸಿವ್ ಕಾರ್, ಚಾಪರ್ಸಲ್ಲಿ ಓಡಾಡ್ತಾರೆ ಅವರು. ಜನರಿಗೆ ಅಲ್ಲಿ ಬೇಕಾಗಿದ್ದು ಒಬ್ಬ ಸಾಮಾನ್ಯ ಮನುಷ್ಯ. ಭಗವಂತ್ ಸಿಂಗ್ ಮಾನ್ ಅವರು ಒಬ್ಬ ಸಾಮಾನ್ಯ ಮನುಷ್ಯ, ಆ ನೆಲದ ಜೊತೆಗೆ ಜೋಡಿಸ್ಕೊಳ್ತಾರೆ. ಅದ್ರ ಜೊತೆಗೆ ನಮ್ಮ ಒಂದು ದೆಹಲಿ ಮಾಡೆಲ್, ಅದನ್ನ ಈ ದೆಹಲಿ ಮಾಡೆಲ್ ಅನ್ನೋದು ದೆಹಲಿನಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶ ಜವಾಬ್ದಾರಿ ಜಾಸ್ತಿ ಆಗಿದೆ. ಹೌದು, ತುಂಬಾ ಜವಾಬ್ದಾರಿ ಜಾಸ್ತಿ ಆಗಿದೆ. ಏನಂದ್ರೆ ಪ್ರಣಾಳಿಕೆಯಲ್ಲಿ ಉಚಿತ ನೀರು, ಉದ್ಯೋಗ, ಆಕ್ಚುಲಿ ನಿರುದ್ಯೋಗ ಸಮಸ್ಯೆ ಕಾಡ್ತಿದ್ದು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದಿರಾ. ಉಚಿತ ವಿದ್ಯುತ್, ಉಚಿತ ನೀರು, ಅದರ ಜೊತೆಗೆ ಈ ಮಾದಕ ವ್ಯಸನ, ಎಜುಕೇಶನ್ ವಿಷಯ, ಬಿಸ್ನೆಸ್ ಕ್ಲಾಸಿಗೆ ಯಾವುದೇ ಟ್ಯಾಕ್ಸಸ್ ಜಾಸ್ತಿ ಮಾಡೋದಿಲ್ಲ ಅಂತ ಹೇಳಿದೀವಿ. ವುಮೆನ್ ಅಂಡ್ ಚೈಲ್ಡ್ ಸೇಫ್ಟಿಗೆ CCTV ಕ್ಯಾಮ್ರಾಸ್ ಇಡೀ ರಾಜ್ಯ ತುಂಬ ನಾವು ಕೊಡ್ತೀವಿ ಅಂತ ಹೇಳಿದೀವಿ. ಡೆಲ್ಲಿನಲ್ಲಿ ಹೈಯೆಸ್ಟ್, ಯು ಕಂಪೇರ್ ಇಟ್ ವಿತ್ ನ್ಯೂಯಾರ್ಕ್ ಅಂಡ್ ಲಂಡನ್, ಅಲ್ಲಿಗಿಂತ ಜಾಸ್ತಿ ನಾವು ಹೈಯೆಸ್ಟ್ ನಂಬರ್ ಆಫ್ CCTV ಕ್ಯಾಮ್ರಾಸ್ ಆರ್ ಇನ್ ಡೆಲ್ಲಿ, ಅದನ್ನು ಕೊಟ್ಟಿದ್ವಿ. ಅದೇ ಮಾಡೆಲ್ ನಾವು ಅಲ್ಲಿ ರೆಪ್ಲಿಕೇಟ್ ಮಾಡ್ತೀವಿ ಅಂತಲೂ ಹೇಳಿದ್ದೀವಿ. ಜನರಿಗೆ ಅಭಿವೃದ್ಧಿ ಬೇಕು ಸರ್. ನೀವು ಬೇರೆ ಬೇರೆ ಡೈವರ್ಷನ್ ಟ್ಯಾಕ್ಟಿಕ್ಸ್ ಮಾಡಿಕೊಂಡು ರಾಜಕೀಯ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ, ಜನ ಜಾಣರಾಗಿದ್ದಾರೆ. ಈಗ ಅದೇ ಥರ ಬೇರೆ ನೀವು ಉತ್ತರಾಖಂಡ್, ನಮ್ಮನ್ನು ಗೋವಾನಲ್ಲಿ ನಮಗೆ ಒಂದು ಒಳ್ಳೆಯ ಮಟ್ಟದ ನಿರೀಕ್ಷೆ ಇತ್ತು. ನಾವು ಹೊಸದಾಗಿ ಅಲ್ಲಿ ತಂಡವನ್ನು ಕಟ್ಕೊಂಡಿದ್ವಿ. ಗೋವಾನಲ್ಲಿ ಆಲ್ರೆಡಿ ನಮ್ಮ ಒಂದು ತಂಡ ಇತ್ತು. ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಒಳ್ಳೆ ರೆಸ್ಪಾನ್ಸು ಇತ್ತು ನಮಗೆ. ಈಗ ಜನರು ಏನೋ ತೀರ್ಪು ಕೊಟ್ಟಿದ್ದಾರೆ, ಅದನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆ. ಆ ಜನರ ತೀರ್ಪನ್ನು, ಈ ತೀರ್ಪನ್ನು ನಾವು ಒಪ್ಕೊಂಡು ಇನ್ನೂ ಒಳ್ಳೆಯ ಒಂದು ತಂಡವನ್ನು ಕಟ್ಟಿ ಮುಂದಿನ ಚುನಾವಣೆಯಲ್ಲಿ ನಾವು ಒಂದು ಶಕ್ತಿ ಅಂದರೆ ಒಂದು ಬಲದಿಂದ ಎದುರಿಸಿ ಅಲ್ಲಿ ನಾವು ಒಂದು ಒಳ್ಳೆ ಪ್ರದರ್ಶನ ಮಾಡ್ತೀವಿ ಅನ್ನೋ ನಂಬಿಕೆನೂ ನಮಗಿದೆ. ಮತ್ತು ಇಡೀ ದೇಶದಲ್ಲೇ ಈಗ ಅತಿ ವೇಗವಾಗಿ ಬೆಳೆಯುತ್ತಿರುವ ಒಂದು ಪಕ್ಷ ನಮ್ಮದು. ಆಮೇಲೆ ದಿನೇಶ್ ಸರ್ ಒಂದು ಸ್ಟೇಟ್ಮೆಂಟ್ ಹೇಳಿದರು, ಅದು ಅರ್ಧ ಸತ್ಯ ಅರ್ಧ ಮತ್ತು ಒಂದು ನಿಜ ಇತ್ತು. ಅದು ಥ್ಯಾಂಕ್ ಯು ವೆರಿ ಮಚ್ ಸರ್. ಅವರು ಏನು ಹೇಳಿದರು, ಪ್ರಾದೇಶಿಕ ಪಕ್ಷ ಇಲ್ಲ, ನಾವು ಪ್ರಾದೇಶಿಕ ಪಕ್ಷ ಅಂತ ಪಕ್ಷವನ್ನು ಕಟ್ಟಲೇ ಇಲ್ಲ, ನಾವು ರಾಷ್ಟ್ರೀಯ ಪಕ್ಷ ಅಂತಲೇ ಕಟ್ಟಿದ್ವಿ. 2014 ವಾರಾಣಸಿಗೆ ಹೋಗಿ ಕೇಜ್ರಿವಾಲ್ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು. ರಾಷ್ಟ್ರೀಯ ಪಕ್ಷವಾಗಿ, ಆದ್ರೆ ಅದನ್ನ ನಾನು ಹೇಳ್ತಾ ಇದ್ದೆ, ಅರ್ಧ ಸತ್ಯ ಅರ್ಧ ಇದು. ಪ್ರಾದೇಶಿಕ ಪಕ್ಷವಾಗಿ ನಾವು ಕಟ್ಟಲೇ ಇಲ್ಲ, ಪ್ರಾದೇಶಿಕ ಪಕ್ಷನೂ ಅಂತಿರಲಿಲ್ಲ, ನಮ್ಮ ರಾಷ್ಟ್ರೀಯ ಪಕ್ಷವಾಗಿ ಇತ್ತು. ಆದರೆ ಡೆಲ್ಲಿನಲ್ಲಿ ಅಧಿಕಾರ ಮಾಡ್ತಾ ಇದ್ದೀವಿ ಅಂತ ಜನ ಅದನ್ನು ತಪ್ಪಾಗಿ ಬಾಯಿಸ್ಕೊಂಡ್ಬಿಟ್ಟಿದ್ದಾರೆ. ನಾವು ಒಂದು ರಾಷ್ಟ್ರೀಯ ಪಕ್ಷನೇ, ಅತ್ಯಂತ ವೇಗವಾಗಿ ಬೆಳೆಯುತ್ತಿರೋ ರಾಷ್ಟ್ರೀಯ ಪಕ್ಷ ನಮ್ದು. ಫೈನ್ ಸರ್. ಈಗ ಗೋವಾದಲ್ಲಿ ಕಾಂಗ್ರೆಸ್ಗೆ ಮುಖಭಂಗ, ಕಳೆದ ಬಾರಿ ಬಿಜೆಪಿಗಿಂತೂ ಅಧಿಕ ಸ್ಥಾನ ಪಡ್ಕೊಂಡಿದ್ರು ಕೂಡ ಸರ್ಕಾರ ರಚನೆ ಮಾಡಕ್ ಆಗಲಿಲ್ಲ. ಈಗ ಗೋವಾದಲ್ಲಿ 2ನೇ ಸ್ಥಾನಕ್ಕೆ ಕಾಂಗ್ರೆಸ್ ಬಹುತೇಕ ಫಿಕ್ಸ್ ಅನ್ನುವಂತ ಈಗ ಟ್ರೆಂಡ್ ನಮಗೆ ಲಭ್ಯವಾಗ್ತಾ ಇದೆ. ಸೂರಜ್ ಅವರೇ, ಈಗ ಗೋವಾನು ಕಳ್ಕೋಬಾರ್ದು ಅಂತ ಬಹಳಷ್ಟು ಪ್ರಯತ್ನ ಪಟ್ರಿ ನೀವು, ಆದ್ರೆ ಅದು ಸಾಧ್ಯವಾಗ್ತಾ ಇಲ್ಲ. ಆಗ್ಲಿಲ್ಲ ಮೇಡಮ್. ಯಾಕಂದ್ರೆ ಏನಾಗ್ತಾ ಇದೆ, ವಿಪರೀತವಾದಂತ ಪೋಲರೈಸೇಷನ್ ಆಗ್ತಾ ಇದ್ದಾಗ ನಾವು ನೋಡ್ತಾ ಇದೀವಿ ಎಲ್ಲಾ ಕಡೆನೂ ನಮ್ಗೆ ಒಂದು ಹೊಡೆತ ಬೀಳ್ತಾ ಇದೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಅದನ್ನ ಅವ್ರು ಎನ್ಕ್ಯಾಶ್ ಕರೆಕ್ಟ್ ಆಗಿ ಮಾಡ್ಕೊಂತಾ ಇದಾರೆ, ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾ ಇದಾರೆ. ನೀವು ಇದೇ ಚುನಾವಣೆ ಅಲ್ಲ, ಯಾವ್ದೇ ಚುನಾವಣೆಗಳನ್ನ ತಗೊಳ್ಳಿ, ಯಾವ್ದು ಒಂದು ಟ್ರೆಂಡ್ ತಗೊಂತ ಹೋಗಿ ಏನಾಗುತ್ತೆ, ಒಂದು ಪೋಲರೈಸೇಷನ್ ಆಗುತ್ತೆ, ಆಮೇಲೆ ಇದಾಗುತ್ತೆ. ಆಮೇಲೆ ಅವರು ನೀವು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ನೋಡಿದಾಗ ಇವತ್ತು ಎಲೆಕ್ಷನ್ ಬಾಂಡ್ ತಗೊಂಡ್ ಬರ್ತಾ ಇದೆ, ದುಡ್ಡು ಯಾರಿಗ ಹೋಗ್ತಾ ಇದೆ, ಆ ದುಡ್ಡು ಎಷ್ಟು ಕಲೆಕ್ಷನ್ ಆಗಿದೆ, ಯಾವ ಪಾರ್ಟಿಗೆ ಎಷ್ಟು ಜಾಸ್ತಿ ಹೋಗಿದೆ, ಎಷ್ಟು ಕಮ್ಮಿ ಆಗಿದೆ, ಯಾರೋ ಯೋಚನೆ ಮಾಡಿದೀವ? ಯಾಕಂದ್ರೆ ಮಟ್ಟಿಗೆ ಕಾಂಗ್ರೆಸ್ ಈಗ 17 ಸ್ಥಾನಕ್ಕೆ ಬರ್ತಾ ಇದೆ. ಈಗ ಬರ್ತಾ ಇರುವಂತ ಟ್ರೆಂಡ್ ಪ್ರಕಾರ ಕಳೆದ ಬಾರಿ 17 ಸ್ಥಾನಗಳಲ್ಲಿ ಗೆದ್ದಿದ್ರಿ, ಬಟ್ ಉಳಿಸ್ಕೊಳ್ಳಿಕ್ಕಾಗ್ಲಿಲ್ಲ. ನಿಮ್ಮ ಎಡವಟ್ಟೆ ಅಲ್ಲಿ ಕಾರಣ ಆಗಿದ್ದು ಕಾಂಗ್ರೆಸ್ನದ್ದು. ಈ ಬಾರಿ ಅದನ್ನ ವರ್ಕೌಟ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಾಯಕರನ್ನ ಕಳಿಸಿದಿರಾ, ಆಣೆ ಪ್ರಮಾಣ ಎಲ್ಲ ಮಾಡಿಸಿದ್ರಿ ಅಲ್ಲಿದ್ದಂತ ಅಭ್ಯರ್ಥಿಗಳಿಗೆ.
ಏನ ಆಕ್ಚುಲಿ ಕಾಂಗ್ರೆಸ್ ಎಲ್ಲಿ ಫೇಲ್ಯೂರ್ ಆಗ್ತಾ ಇರುವಂತದ್ದು? ನಿಮ್ಮ ಅಭ್ಯರ್ಥಿಗಳ ಮೇಲೆ ನಂಬಿಕೆ ಇಲ್ವಾ? ಅಲ್ಲ ಇದೆ, ಹಂಗಲ್ಲ. ಏನ್ ಲಾಸ್ಟ್ ಟೈಮ್ ಏನಾಯ್ತು, 17 + 2 ಇಂಡಿಪೆಂಡೆಂಟ್ ಗೆದ್ದಿದ್ವಿ. ಒಬ್ಬರಿಗೆ ಟಿಕೆಟ್ ಲಾಸ್ಟ್ ಮಿನಿಟ್ ಚಿಹ್ನೆ ಮೇಲೆ ನಿಂತಿರ್ಲಿಲ್ಲ, ಅವ್ರು ಗೆದ್ದಿದ್ರು. ಇನ್ನು ಪ್ರಸಾದ್ ಗಾಂವ್ಕರ್ ಅಂತ ಅವರೊಬ್ರು ಗೆದ್ದಿದ್ರು. 19 ಸ್ಥಾನಗಳು ಗೆದ್ದಿದ್ವಿ ಲಾಸ್ಟ್ ಟೈಮ್. ಆದ್ರೆ ನೀವು ಹೇಳ್ದಂಗೆ ಎಲ್ಲೋ ನಾವು ಅವಾಗ ಅಧಿಕಾರ ಮಾಡ್ಬೇಕು, ಸರ್ಕಾರ ಮಾಡ್ಬೇಕಿತ್ತು, ಮಾಡ್ಲಿಲ್ಲ. ಲಾಸ್ಟ್ ಟೈಮ್ ಯಾಕೆ ಒಂದು ಅನ್ನೋದಕ್ಕೆ ಅವಕಾಶ ಸಿಕ್ಕರು ಮಾಡಕ್ ಆಗ್ಲಿಲ್ಲ. ಈಗ ರೆಸಾರ್ಟ್ ಪಾಲಿಟಿಕ್ಸ್ ಅಂತ ಮುಂಚೆನೆ ಮಾಡ್ಕೊಂಡ್ರು ಅಧಿಕಾರ ಹಿಡಿಯಕ್ ಆಗಲ್ವಾ ಅಂತ? ಇಲ್ಲ, ರಿಸಾರ್ಟ್ ಪಾಲಿಟಿಕ್ಸ್ ಏನ್ ಬರೋದಿಲ್ಲ ಮೇಡಮ್. ಯಾಕಂದ್ರೆ ಗೋವಾಲ್ ಏನಾಗುತ್ತೆ, ನೀವು ಹಲವಾರು ಬಾರಿ ನಿಮ್ಮ ಏನು ಆಪರೇಷನ್ ಕಮಲ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ ಶುರು ಆಗಿದ್ದು, ಬೇರೆ ಕಡೆ ಎಲ್ಲದಕ್ಕೂ ಇದಾಯ್ತು. ಹಲವಾರು ರಾಜ್ಯಗಳು, ಮಣಿಪುರ್ ಗೆದ್ದೇ ಇರಲಿಲ್ಲ. MLA ನಾವು ಎನ್ಮಾಸ್ ಪರ್ಚೇಸ್ ಮಾಡ್ಕೊಂಡು ಹೋದ್ರೆ ಏನ್ ಮಾಡ್ತೀರಾ? ಓಕೆ, ಗೋವಾಲು ಅಷ್ಟೇ ತರ ಆಯ್ತು, 12 ಜನ ತಗೊಂಡು ಹೋಗಿದ್ರು. ಫೈನ್ ಸೂರಜ್ ಅವರೇ, ಅಮೀನ್ ಮಟ್ಟು ಸರ್, ಈ ಟ್ರೆಂಡ್ ನೋಡ್ತಾ ಇದ್ರೆ ಪ್ರಶಾಂತ್ ಕಿಶೋರ್ ಅವರ ಸ್ಟೇಟ್ಮೆಂಟ್ ನೆನಪಾಗುತ್ತೆ. ಯಾಕಂದ್ರೆ ಚುನಾವಣಾ ಚಾಣಕ್ಯ, ರಾಜಕೀಯದಲ್ಲಿ ಎಷ್ಟು ಪರಿಣಿತರು ಪ್ರಶಾಂತ್ ಕಿಶೋರ್, ಅಫ್ಕೋರ್ಸ್ ಎಲ್ಲಾ ಪಕ್ಷದವರೆಗೂ ಎಲ್ರಿಗೂ ಗೊತ್ತಿರೋ ವಿಚಾರನೇ ಅದು. ಅವರೊಂದು ಮಾತು ಹೇಳಿದ್ರು, ಸದ್ಯದ ಮಟ್ಟಿಗೆ ಕೆಲವು ವರ್ಷಗಳ ಕಾಲ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಹೊರತು ಬಿಜೆಪಿಯನ್ನ ಮುಟ್ಟಕ್ಕಾಗಲ್ಲ, ಯಾರಿಗೂ ಬಿಜೆಪಿಯನ್ನ ಸೈಡಿಗೆ ಹಾಕಕ್ಕಾಗಲ್ಲ ಅಂತ ಹೇಳಿದ್ರು. ಅದ ನೀವು ಹೇಳಿದ್ರಲ್ಲ, ಕೇಡರ್ ಬೇಸ್ಡ್ ಪಾರ್ಟಿ ಅನ್ನೋದರ ಇಂಡೈರೆಕ್ಟ್ ಪರೋಕ್ಷವಾಗಿ ಆ ರೀತಿಯಾಗಿ ಮಾತನಾಡಿ. ಇಲ್ಲ, ಅದನ್ನು ಹೇಳಲಿಕ್ಕಾಗೋದಿಲ್ಲ. ನನಗೆ ಇನ್ನೊಂದು ಟ್ರೆಂಡ್ ಕಾಣ್ತಾ ಇದೆ. ನೀವು ಬಿಜೆಪಿಯನ್ನು ವಿರೋಧಿಸುವ ಪಕ್ಷಗಳೆಲ್ಲವೂ ಲೆಫ್ಟ್ ಟು ಸೆಂಟರ್ ಪಾರ್ಟಿಗಳೆಲ್ಲ. ಈಗ ಬಿಜೆಪಿಯನ್ನ ಆಮ್ ಆದ್ಮಿ ಪಾರ್ಟಿ ಇದೆಯಲ್ಲ, ಅದು ರೈಟ್ ಟು ಸೆಂಟರ್ ಪಾರ್ಟಿ. ಅದು ಬಿಜೆಪಿಯನ್ನು ರಿಪ್ಲೇಸ್ ಮಾಡ್ತಾ ಹೋಗ್ತಾ ಇದೆ ಅನ್ನೋ ಅಂತ ಅನಿಸ್ತಾ ಇದೆ. ನೀವು ಅವರು ಡೆಲ್ಲಿಯಲ್ಲಿ ಮಾಡಿದ್ರು, ಪಂಜಾಬ್ನಲ್ಲಿ ಅಫ್ಕೋರ್ಸ್ ಬಿಜೆಪಿ ಇಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ಅವರ ಎಲ್ಲ ಪಾಲಿಸಿಗಳಿದೆಯಲ್ಲ, ಅವರು ಬಹಳ ಹಿಂದುತ್ವದ ಬಗ್ಗೆ ಮಾತಾಡೋದಿಲ್ಲ. ಅವರು ಅಲ್ಪಸಂಖ್ಯಾತರ ಓಲೈಕೆ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ನನ್ನ ಪ್ರಕಾರ, ನಾನು ಆಗ್ಲೇ ಮೊನ್ನೆ ನಿಮ್ಮಲ್ಲಿ ಮಾತಾಡುವಾಗ ಹೇಳಿದೆ, 65% ಜನ ಬಿಲೋ 35ನವರು ಇದ್ದಾರೆ. ಆ ಯುವಕರ ಬಹಳ ದೊಡ್ಡ ಸಮಸ್ಯೆ ಇವತ್ತು UP-ನಲ್ಲೂ ಕೂಡ ಈ ಹಿಂದುತ್ವದ ಒಳಗಡೆ ಹೋಗಿದವರ ಕಾರಣಕ್ಕಾಗಿ ಓಟ್ ಹಾಕಿರ್ಬೋದು. ಬಟ್ ನೀವು ಗ್ರೌಂಡ್ ಅಲ್ಲಿ ಪತ್ರಕರ್ತರಿಗೆ ಕೇಳಿದಾಗ ಬೇರೋಜಗಾರಿ ಇದೆಯಲ್ಲ, ನಿರುದ್ಯೋಗ ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಪಂಜಾಬ್ನಲ್ಲಿ ಹೈಯೆಸ್ಟ್ ಪ್ರಮಾಣದ ನಿರುದ್ಯೋಗ ಇದೆ ಅಂತ, UP-ನಲ್ಲಿ ಅಲ್ಲ. ಅದರಿಂದ ಬಹುಶಃ ಆಮ್ ಆದ್ಮಿ ಪಾರ್ಟಿಯನ್ನ ಪಂಜಾಬ್ನಲ್ಲಿ ಅವರು ಸಿಲೆಕ್ಟ್ ಮಾಡಲಿಕ್ಕೆ ಕೂಡ ಈ ನಿರುದ್ಯೋಗಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಕೊಳ್ತಾರ ಎನ್ನುವುದು ಇರ್ಬೋದು. ಅದರಿಂದ ಎಲ್ಲೆಲ್ಲಿ ಬಿಜೆಪಿ ಇತ್ತು ಅಲ್ಲಿ ನಿರುದ್ಯೋಗಕ್ಕೆ ಬಹಳ ದೊಡ್ಡ ಸಮಸ್ಯೆ ಪರಿಹಾರವನ್ನು ಕಂಡುಕೊಳ್ಳಿ. ಆಕ್ಚುಲಿ ಬಿಜೆಪಿ ನೀವು ಹೇಳ್ದಂಗೆನೆ ಆಮ್ ಆದ್ಮಿ ರೀಪ್ಲೇಸ್ ಆಗ್ತಾ ಇದೆ. ಬಿಜೆಪಿನ ನಾವು ಫಸ್ಟ್ ನೋಡ್ತಾ ಇದ್ದು ನಗರ ಪ್ರದೇಶಗಳಲ್ಲಿ, ಎಕ್ಸಾಕ್ಟ್ಲಿ ಆಸ್ ಇಟ್ ಈಸ್ ಸೇಮ್. ಈಗ ನಗರ ಪ್ರದೇಶ ಅಂತ ಗುರ್ಸ್ಕೊಳ್ಳೋದು ದೆಹಲಿ, ಇನ್ನ ಪಂಜಾಬ್ ಕೂಡ ಅಷ್ಟೇ. ಎಲ್ಲೆಲ್ಲಿ ಬುದ್ಧಿವಂತರಿದ್ದಾರೆ ಅವರ ಪಕ್ಷ ಬಿಜೆಪಿ ಅಂತ ಕರೆಸ್ಕೊಳ್ತಿದ್ದು ಈಗ ಆಪ್ ಆಗ್ತಾ ಇದೆ. ನಾವು ರಿಪ್ಲೇಸ್ ಮಾಡ್ತಾ ಇದೀವಿ ಸರ್. ಆಮೇಲೆ ಒಂದು ಸ್ಟೇಟ್ಮೆಂಟ್ ಅವಾಗ ಹೇಳಿದ್ರು, 350 ಉತ್ತರ ಪ್ರದೇಶದಲ್ಲಿ ಅವ್ರು 350 ಅಂತ ಹೇಳ್ಕೊಂಡು ಬಂದ್ರೇನೆ ಆ ಟಾರ್ಗೆಟ್ ರೀಚ್ ಆಗಕ್ಕಾಗೋದು, ಅಂದ್ರೆ ಹಾಫ್ ದಿ ಮಾರ್ಕ್ ರೀಚ್ ಆಗಕ್ಕಾಗೋದು ಅಂತ ಒಂದು ಸ್ಟೇಟ್ಮೆಂಟ್ ಹೇಳಿದ್ರಲ್ಲ. ಅದೇ ತರಾನೇ ನಾವು ಪಂಜಾಬಲ್ಲಿ 100ಕ್ಕಿಂತ ಮೇಲೆ ಅಂತ ಹೇಳಿದ್ವಿ. ಜನರಿಗೆ ಆ ವಿಶ್ವಾಸ ಬರಬೇಕು, ಇವ್ರು ಗೆಲ್ತಾರೆ ಅನ್ನೋ ವಿಶ್ವಾಸ ಬಂದ್ಬಿಟ್ರೆ ನಮಗೆ ಲ್ಯಾಂಡ್ ಸೈಡ್ ವಿಕ್ಟ್ರಿ. ಬಿಜೆಪಿಗೆ ನನಗೆ